ಅಡಿಯೇನ್ ರಾಮಾನುಜದಾಸನ್. ಕೊನೆಯ ಆಳ್ವಾರ್ ತಿರುಮಂಗೆ ಆಳ್ವಾರ್. ಇವರು ಕಾರ್ತಿಕ ಮಾಸದ ಕೃತಿಕಾ ನಕ್ಷತ್ರದಲ್ಲಿ ತಿರುಕುರಯಲೂರ್ ಅನ್ನೋ ಊರಲ್ಲಿ ದೇವರ ಧನಸ್ಸು ಶ್ರಾಂಗದ ಅವತಾರವಾಗಿ ಹುಟ್ಟಿದವರು. ತಂದೆ ತಾಯಿ ಇಟ್ಟ ಹೆಸರು ನೀಲನ್ ಅಂತ. ತಂದೆ ಅವಿನದುದಯರ್ ಕಳ್ಳರ ನಾಯಕರಾಗಿದ್ದವರು. ನೀಲನ್ ಬಹಳ ಪರಾಕ್ರಮಶಾಲಿಯಾಗಿದ್ದು ಚೋಳರಾಜನ ಪರವಾಗಿ ಯುದ್ಧಗಳಲ್ಲಿ ಹೋರಾಡಿ ಗೆದ್ದು ರಾಜನಿಂದ ಪರಕಾಲ ಅನ್ನೋ ಬಿರುದಿನ ಜೊತೆಗೆ ಆಲಿನಾಡು ಅನ್ನೋ ಪ್ರಾಂತ್ಯಕ್ಕೆ ನಾಯಕರಾಗಿ ನೇಮಿಸಲ್ಪಡ್ತಾರೆ. ಯೌವನ, ಧನಸಂಪತ್ತು, ಆಕರ್ಷಕ ರೂಪ, ಅಧಿಕಾರ ಎಲ್ಲ ಇದ್ದ ಇವರು ಸಂಗೀತ, ನಾಟಕ, ಕಾವ್ಯಗಳಲ್ಲಿ ಆಸಕ್ತಿ ಇದ್ದವರಾಗಿ ಐಹಿಕ ಸುಖಭೋಗಗಳಲ್ಲೇ ಮುಳುಗಿರ್ತಾರೆ. ಅಪೂರ್ವ ಲಾವಣ್ಯವತಿಯಾಗಿದ್ದ ಕುಮುದವಲ್ಲಿ ಅನ್ನೋ ಸುಂದರಿನ ಮದುವೆಯಾಗೋದಕ್ಕೆ ಆಸೆ ಪಡ್ತಾರೆ. ಆದರೆ ಕುಮುದವಲ್ಲಿ ಶ್ರೀ ವೈಷ್ಣವನಾದರೆ ಮಾತ್ರ ಮದುವೆ ಆಗೋದಾಗಿ ಹೇಳ್ತಾಳೆ. ಅದಕ್ಕಾಗಿ ಪಂಚಸಂಸ್ಕಾರ ಮಾಡಿಸ್ಕೊಂಡು ನಿತ್ಯ 1008 ಜನರಿಗೆ 1 ವರ್ಷದ ಕಾಲ ಅನ್ನಸಂತರ್ಪಣೆ ಮಾಡಬೇಕು ಅಂತ ಕೇಳ್ತಾಳೆ. ಇದಕ್ಕೆ ಒಪ್ಪಿಕೊಂಡ ತಿರುಮಂಗೆ ಆಳ್ವಾರರು ತಮಗೆ ಪಂಚಸಂಸ್ಕಾರ ಮಾಡೋ ಗುರುಗಳನ್ನ ಹುಡುಕೊಂಡು ಹೊರಡ್ತಾರೆ. ಅವ್ರ ಹತ್ರ ಒಂದು ಕುದುರೆ ಇರುತ್ತೆ. ಅದರ ಹೆಸರು ಆಡಲ್ಮ ಅಂತ. ಅದರ ಮೇಲೆ ಹತ್ತಿ ಹುಡುಕ್ತಾ ಹೋಗ್ತಾರೆ. ಯಾರೂ ಇವ್ರಿಗೆ ಪಂಚಸಂಸ್ಕಾರ ಮಾಡೋಕೆ ಒಪ್ಪಲ್ಲ. ಆಗ ತಿರುನರೆಯೂರ್ನಲ್ಲಿ ನಾಚಿಯಾರ್ ಕೊಯಿಲ್ನಲ್ಲಿ ತಿರುನರೆಯೂರ್ ನಂಬಿ ಮುಂದೆ ನಿಂತು ಕತ್ತಿ ಹಿರಿದು ಪಂಚಸಂಸ್ಕಾರ ಮಾಡಲೇಬೇಕು, ಮಾಡ್ತೀಯೋ ಇಲ್ವೋ ಅಂತ ಜೋರು ಮಾಡಿ ಮಾಡಿಸ್ಕೋತಾರೆ. ದೇವ್ರ ಕೈಯಿಂದಲೇ ಮುದ್ರೆ ಹಾಕಿಸ್ಕೊಂಡ ಏಕೈಕ ಆಳ್ವಾರಿವರು. ಇವತ್ತಿಗೂ ತಿರುನರೆಯೂರ್ ನಂಬಿಯ ಬಲಗೈಯಲ್ಲಿ ಶಂಖ, ಎಡಗೈಯಲ್ಲಿ ಚಕ್ರ ಇದೆ. ಅಲ್ಲಿಂದ ಬಂದು ಭಾಗವತ ಸಂತರ್ಪಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ನಿತ್ಯ ಸಂತರ್ಪಣೆ ಮಾಡಿ ಇದ್ದ ದನವೆಲ್ಲ ಮುಗಿದು ರಾಜನಿಗೆ ಕೊಡಬೇಕಾಗಿದ್ದ ತೆರಿಗೆ ಹಣನೂ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಇದರಿಂದ ಕೋಪಗೊಂಡ ರಾಜ ಇವರಿಗೆ ಕೊಟ್ಟಿದ್ದ ಅಧಿಕಾರನ ಕಿತ್ಕೊಂಡ್ಬಿಡ್ತಾನೆ. ಹಣಕ್ಕೆ ತುಂಬ ಕಷ್ಟ ಆದಾಗ ದೇವರಿಗೆ ಪ್ರಿಯವಾದ ಭಾಗವತ್ ಕೈಂಕರ್ಯಕ್ಕಾಗಿ ಏನು ಮಾಡಿದ್ರೂ ತಪ್ಪಲ್ಲ ಅಂತ ಯೋಚಿಸಿ ಕಳ್ಳತನ ಮಾಡೋಕ್ಕೆ ಶುರು ಮಾಡ್ತಾರೆ. 5 ಜನ ಸಹಾಯಕರನ್ನ ಸೇರಿಸ್ಕೊಂಡು ಹಾದಿ ದರೋಡೆ ಮಾಡ್ತಿರ್ತಾರೆ. ಇವರ ಜೊತೆಗಾರರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷ ಶಕ್ತಿ ಇರುತ್ತೆ. ನೀರ್ ಮೇಲ್ ನಡಪ್ಪಾನ್, ಇವನು ನೀರಿನ ಮೇಲೂ ನೆಲದ ಮೇಲೂ ಸರಸರ ಅಂತ ನಡೆಯೋ ಶಕ್ತಿ ಇರೋನು. ನೀಳಲಿಲ್ ಉದುಂಗುವಾನ್, ಯಾರ್ದಾದ್ರೂ ನೆರಳ ಮೇಲೆ ನಿಂತರೆ ಅವ್ರ ನೆರಳೊಳಗೇ ಸೇರಿಕೊಂಡು ಅವ್ರಿಗೇ ಗೊತ್ತಿಲ್ಲದ ಹಾಗೆ ಅವ್ರ ಜೊತೆಲೇ ಹೋಗಿ ಬಿಡುವಂತಹ ಶಕ್ತಿ ಇರೋನು. ತಾಳೂದುವಾನ್ ಅನ್ನೋನು ಬಾಯಲ್ಲಿ ಗಾಳಿ ಊದಿನೇ ಬೀಗ ತೆಗೆಯಬಲ್ಲವನು. ಮರ ನುಣಿ ಏರುವಾನ್ ಅನ್ನೋನು ಯಾವ ಮರವನ್ನಾದರೂ ಸರಸರ ಅಂತ ಏರಬಲ್ಲವನು. ಕೊನೆಯದಾಗಿ ತೋಳಾವಲಿಯನ್ನೋನು ಮಹಾಬಲಿಷ್ಠ, ತೋಳ್ಬಲ ಇರೋನು. ಇವರೆಲ್ಲ ಸೇರಿ ದರೋಡೆ ಮಾಡಿ ದುಡ್ಡು ಹೊಂದಿಸ್ತಾ ಇದ್ರು. ಒಂದು ದಿನ ಲಕ್ಷ್ಮೀ ಸಮೇತನಾಗಿ ಶ್ರೀಮನ್ ನಾರಾಯಣ ನೂತನ ವಧುವರರ ವೇಷದಲ್ಲಿ ಮೈ ತುಂಬ ಆಭರಣಗಳನ್ನು ಹಾಕ್ಕೊಂಡು ಇವರು ದೋಚ್ತಾ ಇದ್ದ ದಾರಿಲಿ ಬರ್ತಾನೆ. ಲಕ್ಷ್ಮೀನಾರಾಯಣರನ್ನು ನೋಡಿದ ತಿರುಮಂಗೆ ಆಳ್ವಾರ್ ಮತ್ತು ಅವರ ತಂಡ ಇವರನ್ನ ದೋಚಿದ್ರೆ ಇನ್ನು ಮುಂದೆ ಯಾರನ್ನು ದೋಚಬೇಕಾದ ಪ್ರಮೇಯವೇ ಬರೋದಿಲ್ಲ, ಸಾಕಷ್ಟು ದುಡ್ಡು ಸಿಗತ್ತೆ ಅಂತ ಯೋಚಿಸಿ ವಧುವರರನ್ನ ಅಡ್ಡ ಹಾಕ್ತಾರೆ. ಎಲ್ಲ ಒಡವೆಗಳನ್ನು ತೆಗೆದುಕೊಡೋ ಅಂತ ಹೇಳಿದಾಗ ದೇವರು ಎಲ್ಲ ಒಡವೆಗಳನ್ನು ಬಿಚ್ಚಿ ನೆಲದ ಮೇಲೆ ಒಂದು ಬಟ್ಟೆ ಹಾಸಿ ಅದ್ರ ಮೇಲೆ ಹಾಕ್ತಾರೆ. ದೇವರ ಕಾಲಲ್ಲಿದ್ದ ಉಂಗುರ ಮಾತ್ರ ಬಿಚ್ಚೋದಕ್ಕಾಗೋದಿಲ್ಲ. ಆಗ ತಿರುಮಂಗೆ ಆಳ್ವಾರು ತಾವೇ ಬಿಚ್ಕೋತೀನಿ ಅಂತ ಹೇಳಿ ದೇವರ ಕಾಲು ಹಿಡಿದು ಬಿಚ್ಚೋದಕ್ಕೆ ನೋಡ್ತಾರೆ. ಆಗಲ್ಲ, ಹಲ್ಲಿನಿಂದ ಕಚ್ಚಿ ತೆಗೆದು ಬಿಡ್ತೀನಿ ಅಂತ ಬಗ್ಗದಾಗ ದೇವರು ಅವ್ರ ತಲೆ ಮೇಲೆ ಕೈ ಇಡ್ತಾನೆ. ಹಾಗೂ ಹೀಗೂ ತೆಗೆದು ಬಟ್ಟೆ ಮೇಲೆ ಹಾಕಿ ಗಂಟು ಕಟ್ಟಿ ಎತ್ಕೊಳಕ್ ಹೋದಾಗ ಮೇಲೆ ಎತ್ತಕ್ಕೋದಕ್ಕಾಗೋದಿಲ್ಲ. ಆಗ ನೀಲನ್ನು ದೇವ್ರನ್ನ ಏನು ಮಾಡಿದ್ದೀಯಾ, ಏನಾದರೂ ಮಂತ್ರ ಹಾಕಿದ್ದೀಯಾ, ಹಾಗೇನಾದ್ರು ಇದ್ದರೆ ಹೇಳ್ಬಿಡೋ ಅಂತ ಜೋರು ಮಾಡ್ತಾರೆ. ಹೌದು, ಮಂತ್ರ ಇದೆ, ಅದನ್ನು ಹೇಳೋದಕ್ಕೆ ಅಲ್ವಾ ನಾ ಬಂದಿರೋದು ಅಂತ ಹೇಳಿ ನೀಲನ್ನವರ ಕಿವಿಯಲ್ಲಿ ದೇವರು ಅಷ್ಟಾಕ್ಷರಿಯನ್ನು ಹೇಳ್ತಾನೆ. ದೇವರ ಆಶೀರ್ವಾದದಿಂದ ಜ್ಞಾನೋದಯವಾಗಿದ್ದ ನೀಲನ್ಗೆ ಬಂದಿರೋದು ಲಕ್ಷ್ಮೀನಾರಾಯಣ ಅನ್ನೋದು ಗೊತ್ತಾಗುತ್ತೆ. ಕಣ್ಬಿಟ್ಟು ನೋಡೋದ್ರೊಳಗೆ ದೇವರು ಅಂತರ್ಧನರಾಗಿರ್ತಾರೆ. ಅವರಿಗೆ ತಾವು ಮಾಡಿದ ತಪ್ಪು ಅರಿವಾಗುತ್ತೆ. ಬೇಸರದಿಂದ ಕುಮುದವಲ್ಲಿ ಹತ್ರ ಹೋಗಿ ಎಲ್ಲ ಹೇಳ್ಕೊತಾರೆ. ಕುಮುದವಲ್ಲಿ ಕೂಡ ನೊಂದುಕೊಂಡು ಯಾವ ನಿರ್ಬಂಧವೂ ಇಲ್ಲದೆ ನೀಲನ್ರವ್ರನ್ನ ಮದುವೆ ಆಗ್ತಾರೆ. ಜ್ಞಾನೋದಯವಾದ ನೀಲನ್
ಅಲ್ಲಿಂದ ಮುಂದೆ ದೇವರ ಸೇವೆಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಶ್ರೀರಂಗದ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸಿ ಸುತ್ತಲೂ ಪ್ರಾಕಾರದ ಗೋಡೆ ಕಟ್ಟಿಸ್ತಾರೆ. ಅಲ್ಲಿನ 1000 ಕಾಲು ಮಂಟಪ ಕೂಡ ಇವರೇ ಕಟ್ಟಿಸಿದ್ದೆ. ಹಾಗೆ ಹಲವಾರು ದೇವಸ್ಥಾನಗಳಲ್ಲಿ ಉತ್ಸವಗಳು ನಡೆಯೋ ಹಾಗೆ ಮಾಡ್ತಾರೆ. ತಿರುನಾಂಗೂರಿನ 12 ಗರುಡು ಸೇವೆ ಕೂಡ ಇವರು ಆರಂಭಿಸಿದ ಸೇವೆನೇ. ರಾಮೇಶ್ವರದಿಂದ ಬದರಿಕಾಶ್ರಮದವರೆಗೂ ಸುಮಾರು 84 ದಿವ್ಯ ದೇಶಗಳನ್ನು ಸಂದರ್ಶಿಸಿ ಅಲ್ಲಿನ ದೇವರನ್ನ ಕುರಿತು ಹಾಡಿದ್ದಾರೆ. ಇವರ ಕವಿತ್ವ ಮೆಚ್ಚಿದ ಜ್ಞಾನ ಸಂಬಂಧರ್ ಅನ್ನೋ ಶೈವ ಸಂತರು ಇವರಿಗೆ ವೇಲ್ ಕೊಟ್ಟು ಸನ್ಮಾನಿಸ್ತಾರೆ. ಇವರು 6 ವೇದಾಂಗಗಳಿಗೆ ಸಮವಾಗಿ 6 ಪ್ರಬಂಧವನ್ನು ಬರೆದಿದ್ದಾರೆ. 1084 ಪಾಶುರಗಳ ಪೆರಿಯ ತಿರುಮೋಳಿ, 20 ಪಾಶುರಗಳ ತಿರುಕುರುಂದಾಂಡಕಂ, 30 ಪಾಶುರಗಳ ತಿರುನೆಡುಂದಾಂಡಕಂ, 1 ಪಾಶುರ ತಿರುವೆಳ್ಳುಕುತ್ತಿರುಕೈ, 40 ಪಾಶುರಗಳ ಶಿರಿಯ ಮಡಲ್ ಮತ್ತು 78 ಪಾಶುರಗಳ ಪೆರಿಯ ತಿರುಮಡಲ್. ಒಟ್ಟು 1253 ಪಾಶುರಗಳನ್ನ ಬರೆದಿದ್ದಾರೆ. ಇವರಿಗೆ ಕಲಿಯನ್, ಪರಕಾಲ, ತಿರುಮಂಗೈ ಮನ್ನನ್, ಕಲಿಗನ್ರಿ ಅಂತೆಲ್ಲ ಹೆಸರಿದೆ. ಇವರು ಒಬ್ಬರು ಮಾತ್ರ ಯಾವಾಗಲೂ ಕುಮುದವಲ್ಲಿ ನಾಚಿಯಾರ್ ಜೊತೆನೇ ಸೇವೆ ಕೊಡ್ತಾರೆ. ದಂಪತಿಯಾಗಿ ಸೇವೆ ಕೊಡುವ ಏಕೈಕ ಆಳ್ವಾರಿವರು. 12 ಜನ ಆಳ್ವಾರುಗಳು ಬರೆದಿರೋ ಪಾಶುರಗಳು ಒಟ್ಟು 3892. ಇದಕ್ಕೆ ತಿರುವರಂಗ ತಮುದನಾರ್ ಅವರು ರಾಮಾನುಜಾಚಾರ್ಯರನ್ನ ಕುರಿತು ಹಾಡಿರುವ 108 ಪಾಶುರಗಳ ರಾಮಾನುಜ ನುತ್ತಂದಾದಿನೂ ಸೇರಿಸಿ 4000 ಆಗುತ್ತೆ. ಇಲ್ಲಿಗೆ ಆಳ್ವಾರ್ ವೈಭವ ತಿಳ್ಕೊಂಡ್ವಿ. ಮುಂದೆ ಆಚಾರ್ಯ ಪರಂಪರೆಯಲ್ಲಿ ಸಾಧ್ಯವಾದಷ್ಟು ಆಚಾರ್ಯರುಗಳ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀಮತೆ ರಾಮಾನುಜಾಯ ನಮಃ.